ನಮಸ್ಕಾರ ಸ್ನೇಹಿತರೆ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಯೂನಿಟ್ಸ್, ಡಿಸ್ಟೆನ್ಸ್ ಟೂಲ್, ರಿಯಲ್ ವರ್ಡ್ ಸ್ಕೇಲಿಂಗ್ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ನಾವು ಪಾಲಿಗಾನ್ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಕ್ಚುಲಿ ಈ ಕ್ಲಾಸಿಂದ ನಾವು ಮಾಯಾದಲ್ಲಿ ಪಾಲಿಗಾನ್ ಮಾಡಲಿಂಗ್ ಅಥವಾ ಬೇಸಿಕ್ 3D ಮಾಡಲಿಂಗ್ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಮಾಯಾದಲ್ಲಿ ಮಾಡಲಿಂಗ್ ಮಾಡೋದಕ್ಕೆ ನಮ್ಮ ಹತ್ರ ಮುಖ್ಯವಾಗಿ ಎರಡು ಮೆಥಡ್ಸ್ ಇದೆ. ಒಂದು ಪಾಲಿಗಾನ್ ಮಾಡಲಿಂಗ್ ಮೆಥಡ್, ಮತ್ತೊಂದು ನರ್ಬ್ಸ್ ಮಾಡಲಿಂಗ್ ಮೆಥಡ್ ಅಂತ. ಸೊ ಇವೆರಡರಲ್ಲಿ ಜಾಸ್ತಿ ಯೂಸ್ ಆಗೋದು ಪಾಲಿಗಾನ್ ಮಾಡಲಿಂಗ್ಗೆ. ಸೊ ನರ್ಬ್ಸ್ ಮಾಡಲಿಂಗ್ ಬಹಳ ಕಡಿಮೆ ಯೂಸ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಪಾಲಿಗಾನ್ ಮಾಡಲಿಂಗ್ ಕಡೆ ಗಮನ ಕೊಟ್ಟು ನಂತರ ಮುಂದೆ ಹೋಗ್ತಾ ನರ್ಬ್ಸ್ ಮಾಡಲಿಂಗ್ ಕೂಡ ಕಲ್ತ್ಕೊಳ್ಳೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋ ವಿಡಿಯೋ. ಹಾಗಾದ್ರೆ ನೀವು ನೋಡ್ತಾ ಇದ್ದೀರಾ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಓಕೆ ಸ್ನೇಹಿತರೆ, ಮಾಯಾದಲ್ಲಿ ನೀವು ಯಾವುದೇ ಒಂದು ಪಾಲಿಗಾನ್ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದಾಗ, ಸೊ ಒಂದು ಪಾಲಿಗಾನ್ ಕ್ಯೂಬ್ ಇರಬಹುದು, ಸಿಲಿಂಡರ್ ಇರಬಹುದು, ಸೊ ಯಾವುದೇ ಪಾಲಿಗಾನ್ ಆಬ್ಜೆಕ್ಟ್ ತಗೊಂಡಾಗ ಅದರಲ್ಲಿ ಮುಖ್ಯವಾಗಿ 3 ಕಾಂಪೋನೆಂಟ್ಸ್ ಇರುತ್ತೆ: ಫೇಸಸ್, ಎಡ್ಜಸ್ ಮತ್ತೆ ವರ್ಟೈಸಸ್ ಅಂತ. ಸೊ ಫೇಸಸ್ ಅಂದ್ರೆ ನಿಮಗೆ ಏನು ಫೇಸ್ಗಳು ಕಾಣಿಸ್ತಾ ಇದೆ. ಸೊ ಟೋಟಲ್ ಈ ಬಾಕ್ಸ್ ನಲ್ಲಿ ಎಷ್ಟು ಫೇಸಸ್ ಇದೆ? ಸುತ್ತ 4 ಮತ್ತೆ ಮೇಲೆ ಕೆಳಗೆ 2. ಸೊ ಟೋಟಲ್ 6 ಫೇಸಸ್ ಇದೆ. ಸೊ ಅದನ್ನ ಬಿಟ್ಟರೆ ಎರಡನೇದಾಗಿ ವರ್ಟೈಸಸ್, ಈ ಕಾರ್ನರ್ ಪಾಯಿಂಟ್ಸ್ ಗಳು ಏನಿದೆಯಲ್ಲ, ಸೊ ಈ ಕಾರ್ನರ್ ಪಾಯಿಂಟ್ಸ್ ನ ವರ್ಟೈಸಸ್ ಅಥವಾ ವರ್ಟೆಕ್ಸ್ ಅಂತ ಹೇಳ್ತಾರೆ. ಸೊ ಅದು ಎರಡನೇ ಕಾಂಪೋನೆಂಟ್. ಮತ್ತೆ ಮೂರನೇದು ಎಡ್ಜಸ್, ಈ ವರ್ಟೆಕ್ಸ್ ಗಳನ್ನ ಜಾಯಿನ್ ಮಾಡುವಂತಹ ಈ ಲೈನ್ ಗಳು ಏನು ಕಾಣಿಸ್ತಾ ಇದೆ, ಸೊ ಈ ಸ್ಟ್ರೇಟ್ ಲೈನ್ ಗಳು ಏನಿದೆ, ಸೊ ಇದನ್ನ ಎಡ್ಜಸ್ ಅಂತ ಹೇಳ್ತಾರೆ. ಸೊ ಈ ಎಡ್ಜ್, ವರ್ಟೆಕ್ಸ್ ಮತ್ತೆ ಫೇಸ್ ಗಳನ್ನ ನಾವು ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡಿ ಅವುಗಳನ್ನ ನಾವು ಮೂವ್ ಮಾಡಬಹುದು, ಅವುಗಳನ್ನ ರೊಟೇಟ್ ಮಾಡಬಹುದು, ಅವುಗಳನ್ನ ಸ್ಕೇಲ್ ಮಾಡಬಹುದು. ಸೊ ಆ ಮೂಲಕ ನಮಗೆ ಹೇಗ್ ಬೇಕೋ ಆ ತರ ಶೇಪ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಈ ಪಾಲಿಗಾನ್ ಕಾಂಪೋನೆಂಟ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ 2 ಮೆಥಡ್ಸ್ ಇದೆ. ಸೊ ಮೊದಲನೇದು ಮಾರ್ಕಿಂಗ್ ಮೆನುದಿಂದ ಸೆಲೆಕ್ಟ್ ಮಾಡಬಹುದು, ಮತ್ತೆ ಎರಡನೇದು ಇಲ್ಲಿ ಸೆಲೆಕ್ಟ್ ಬೈ ಕಾಂಪೋನೆಂಟ್ ಟೈಪ್ ಅಂತ ಇದೆಯಲ್ಲ, ಇದರಿಂದ ಕೂಡ ಸೆಲೆಕ್ಟ್ ಮಾಡಬಹುದು. ಬಟ್ ಜಾಸ್ತಿ ಯೂಸ್ ಆಗೋದು ಈ ಮಾರ್ಕಿಂಗ್ ಮೆನುದಿಂದಾನೆ. ಸೊ ಹಾಗಾಗಿ ನಾವು ಮೊದಲು ಅದನ್ನೇ ನೋಡೋಣ. ಸೊ ಮಾರ್ಕಿಂಗ್ ಮೆನುದಿಂದ ನೀವು ಪಾಲಿಗಾನ್ ಕಾಂಪೋನೆಂಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ನಂತರ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ, ಬಿಡಬಾರ್ದು. ಸೊ ಮಾರ್ಕಿಂಗ್ ಮೆನು ಯಾವಾಗಲೂ ಕೂಡ ಹಾಗೆ ಅಲ್ವಾ, ರೈಟ್ ಕ್ಲಿಕ್ ಮಾಡಿ ಹಿಡ್ಕೋಬೇಕು, ಬಿಡಬಾರ್ದು. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಆಬ್ಜೆಕ್ಟ್ ಮೇಲೆ ಅಂತಲ್ಲ, ಎಲ್ಲಿ ಬೇಕಾದರೂ ರೈಟ್ ಕ್ಲಿಕ್ ಮಾಡಿ. ಸೊ ನೀವು ನೋಡ್ಬೋದು ಎಡ್ಜ್, ಫೇಸ್, ವರ್ಟೆಕ್ಸ್ ಈ 3 ಮುಖ್ಯವಾದ ಕಾಂಪೋನೆಂಟ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇದನ್ನ ಬಿಟ್ಟು ಮತ್ತೆ ಇನ್ನು ಬೇರೆ ಆಪ್ಷನ್ಸ್ ಇದೆ. ಸೊ ನೋಡೋಣ. ಮೊದಲನೇದಾಗಿ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ. ನೋಡಿ, ಈಗ ನಿಮಗೆ ಈ ಆಬ್ಜೆಕ್ಟಿನ ವರ್ಟೆಕ್ಸ್ಗಳು ಕಾಣಿಸ್ತಾ ಇದೆ. ಈ ಪಿಂಕ್ ಡಾಟ್ಗಳು ಏನು ಕಾಣಿಸ್ತಾ ಇದೆ, ಇದು ವರ್ಟೆಕ್ಸ್ಗಳು. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಜಸ್ಟ್ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಈಗ W ಪ್ರೆಸ್ ಮಾಡಿ. ಸೊ ಈಗ ನೀವು ಆ ವರ್ಟೆಕ್ಸ್ನ ಮೂವ್ ಮಾಡ್ಬೋದು. ಸೊ ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಆ ವರ್ಟೆಕ್ಸ್ನ ನೀವು ಈ ಥರ ಮೂವ್ ಮಾಡ್ಬೋದು. ಬಟ್ ಇದನ್ನು ರೊಟೇಟ್ ಮಾಡೋಕ್ಕಾಗಲ್ಲ ಅಥವಾ ಸ್ಕೇಲ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಹೇಳಬೇಕಾಗಿಲ್ಲ, ಯಾಕಂದರೆ ಅದು ಒಂದು ಸಿಂಗಲ್ ಪಾಯಿಂಟ್ ಅಲ್ವಾ. ಅದೇ ನೀವು ಒಂದು ವೇಳೆ 2 ವರ್ಟೆಕ್ಸ್ಗಳನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಿದರೆ, ಈಗ ಒಂದು ವರ್ಟೆಕ್ಸ್ ಸೆಲೆಕ್ಟ್ ಆಗಿದೆ, ಮತ್ತೊಂದು ವರ್ಟೆಕ್ಸ್ ಸೆಲೆಕ್ಟ್ ಮಾಡಬೇಕು ಒಟ್ಟಿಗೆ ಅಂದರೆ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಮತ್ತೊಂದು ವರ್ಟೆಕ್ಸ್ ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ನೋಡಿ. ಸೊ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಮತ್ತೊಂದು ವರ್ಟೆಕ್ಸ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಈಗ 2 ವರ್ಟೆಕ್ಸ್ ಸೆಲೆಕ್ಟ್ ಆಗಿದೆ. ಈಗ ನೀವು ಬೇಕಿದ್ರೆ ಇದನ್ನು ಮೂವ್ ಮಾಡ್ಬೋದು ಅಥವಾ ಇದನ್ನು ರೊಟೇಟ್ ಮಾಡ್ಬೋದು. ಹೀಗೆ ಮಾಡ್ಬೋದು, ಬಟ್ ಹೀಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ, ಆ ಥರ ಆಗೋದಿಲ್ಲ ಅಂತ. ಸೊ ಇದನ್ನು ಇವನ್ ಸ್ಕೇಲ್ ಕೂಡ ಮಾಡ್ಬೋದು. ನೀವು R ಪ್ರೆಸ್ ಮಾಡಿ, ಸೊ ಈ ಥರ ಸ್ಕೇಲ್ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ಕೂಡ ಅಷ್ಟೇ, ಹೀಗೆ ಆಗಲ್ಲ. ಸೊ ಈ ಥರ ಮಾತ್ರ ಮಾಡ್ಬೋದು. ಓಕೆ, ಸೊ ಇದನ್ನು ಮತ್ತೆ ಡಿಸೆಲೆಕ್ಟ್ ಮಾಡಬೇಕು, ಬಿಡಬೇಕು ಅಂದರೆ ಜಸ್ಟ್ ಹೊರಗಡೆ ಎಲ್ಲಾದರೂ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಿ. ಸೊ ಅದು ಡಿಸೆಲೆಕ್ಟ್ ಆಗುತ್ತೆ. ಸೊ ವರ್ಟೆಕ್ಸ್ಗಳಿಂದ ನೀವು ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಎಲ್ಲ ವರ್ಟೆಕ್ಸ್ಗಳು ಸೆಲೆಕ್ಟ್ ಮಾಡ್ಬೋದು, ಅಥವಾ ಡ್ರ್ಯಾಗ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವರ್ಟೆಕ್ಸ್ಗಳು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ 4 ಪ್ರೆಸ್ ಮಾಡಿ, ಆಗ ನಿಮಗೆ ವೈರ್ ಫ್ರೇಮಲ್ಲಿ ಇದ್ದಾಗ ನೀವು ಎಲ್ಲ ವರ್ಟೆಕ್ಸ್ಗಳು ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಆವಾಗ ನಿಮ್ಗೆ ಯಾವ ವರ್ಟೆಕ್ಸ್ ಬೇಕೋ ಆ ವರ್ಟೆಕ್ಸ್ಗಳನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ ಕೊಡ್ಬೋದು. ಓಕೆ, ಈಗ ನೆಕ್ಸ್ಟ್ ಮತ್ತೆ ರೈಟ್ ಕ್ಲಿಕ್ ಮಾಡಿ. ಸೊ ಈಗ ಎಡ್ಜ್ ಸೆಲೆಕ್ಟ್ ಮಾಡಿ. ಓಕೆ, ಎಡ್ಜ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನೋಡ್ಬೋದು ನೀವು ಎಡ್ಜ್ಗಳು ಇಂಡಿವಿಜುವಲ್ ಆಗಿ ಸಿಗುತ್ತೆ ನಿಮಗೆ. ಸೊ ಯಾವ ಎಡ್ಜ್ ಬೇಕೋ ನೀವು ಆ ಎಡ್ಜನ್ನು ಸೆಲೆಕ್ಟ್ ಮಾಡಿ W ಪ್ರೆಸ್ ಮಾಡಿ. ಈಗ ಆ ಎಡ್ಜನ್ನು ಮೂವ್ ಮಾಡ್ಬೋದು. ಸೊ ಇದನ್ನು ನೀವು ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಇಲ್ಲಿ ಕೂಡ ಶಿಫ್ಟ್ ಇಟ್ಕೊಂಡ್ಬಿಟ್ಟು 2 ಎಡ್ಜ್ಗಳು ಅಥವಾ 4 ಎಡ್ಜ್ಗಳು ಎಷ್ಟು ಎಡ್ಜ್ ಬೇಕಾದರೂ ಒಟ್ಟಿಗೆ ಸೆಲೆಕ್ಟ್ ಮಾಡ್ಬೋದು. ರೈಟ್. ಸೊ ಮತ್ತು ಆ ಎಡ್ಜಸ್ನ ಇಲ್ಲಿ ಕೂಡ ನೀವು ಈ ಥರ ರೊಟೇಟ್ ಮಾಡ್ಬೋದು ಅಥವಾ ಸ್ಕೇಲ್ ಮಾಡಬಹುದು. ಓಕೆ, ಸೊ ಅದೇ ಥರ ಮತ್ತೆ ರೈಟ್ ಕ್ಲಿಕ್ ಮಾಡಿ. ಇವಾಗ ಫೇಸಸ್ ಸೆಲೆಕ್ಟ್ ಮಾಡಿ, ಫೇಸ್ ಅಂತ. ಸೊ ಇವಾಗ ನೀವು ಈ ಫೇಸ್ಗಳನ್ನು ಸಪ್ರೇಟಾಗಿ ಸೆಲೆಕ್ಟ್ ಮಾಡ್ಬೋದು ನೋಡಿ. ಸೊ ಆ ಫೇಸ್ನ ಸೆಲೆಕ್ಟ್ ಮಾಡಿ, ಫೇಸ್ನ ಕೂಡ ಮೂವ್ ಮಾಡ್ಬೋದು.
ರೊಟೇಟ್ ಮಾಡ್ಬೋದು ಅಥವಾ ಸ್ಕೇಲ್ ಮಾಡ್ಬೋದು. ರೈಟ್. ಸೊ ಮತ್ತೆ ನಿಮಗೆ ಇದು ಯಾವುದೇ ಕಾಂಪೋನೆಂಟ್ಸ್ ಬೇಡ, ವಾಪಸ್ ನಾರ್ಮಲ್ ಆಬ್ಜೆಕ್ಟ್ ಮೋಡ್ಗೆ ಬರಬೇಕು ಅಂದರೆ ಮತ್ತೆ ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಆಬ್ಜೆಕ್ಟ್ ಮೋಡ್ಗೆ ಹೋಗಿ. ಸೊ ನಾರ್ಮಲ್ ಮತ್ತೆ ವಾಪಸ್ ಆಬ್ಜೆಕ್ಟ್ ಮೋಡ್ಗೆ ಬರುತ್ತೆ. ಇನ್ನು ಅಲ್ಲಿ ಮತ್ತಷ್ಟು ಆಪ್ಷನ್ಸ್ ಕಾಣಿಸುತ್ತೆ. ಸೊ ಮಲ್ಟಿ ವರ್ಟೆಕ್ಸ್ ಫೇಸ್ ಅಂತ. ಸೊ ಮಲ್ಟಿ ಆಪ್ಷನಲ್ಲಿ ಏನಾಗುತ್ತೆ, ಸೆಲೆಕ್ಟ್ ಮಾಡಿ ಒಟ್ಟಿಗೆ ನಿಮಗೆ ಫೇಸಸ್, ವರ್ಟೈಸಸ್, ಎಡ್ಜಸ್ ಎಲ್ಲ ಒಟ್ಟಿಗೆ ಸಿಗುತ್ತೆ. ಸೊ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಸೊ ಜಸ್ಟ್ ನೀವು ಮೌಸ್ ಕರ್ಸರ್ ನೀವು ಎಲ್ಲಿ ತೊಗೊಂಡೋಗ್ತೀರಾ ಸೊ ಅದು ಸೆಲೆಕ್ಟ್ ಆಗುತ್ತೆ. ವರ್ಟೆಕ್ಸ್, ಫೇಸ್, ಎಡ್ಜಸ್ ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ನಿಮಗೆ ಇದು ಅಗತ್ಯ ಇದ್ದರೆ ಯೂಸ್ ಮಾಡ್ಬೋದು, ಬಟ್ ಇದು ಅಷ್ಟೊಂದು ಯೂಸ್ ಆಗಲ್ಲ ಅಂದ್ಕೋತೀನಿ. ಬಟ್ ಆ ಥರ ಕೂಡ ಯೂಸ್ ಮಾಡ್ಬೋದು, ಮಲ್ಟಿ ಆಪ್ಷನ್ ಕೂಡ ಇದೆ. ಇನ್ನು ಮತ್ತೊಂದು ವರ್ಟೆಕ್ಸ್ ಫೇಸ್ ಅಂತ. ಸೊ ಸೆಲೆಕ್ಟ್ ಮಾಡಿ. ಇದರಲ್ಲಿ ವರ್ಕ್ ಏನು ಮಾಡೋಕ್ಕಾಗಲ್ಲ, ಇದು ಜಸ್ಟ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ. ನಿಮ್ಮ ಮಾಡೆಲ್ನ ಎಕ್ಸ್ಪ್ಲೋಡೆಡ್ ವ್ಯೂನಲ್ಲಿ ತೋರಿಸುತ್ತೆ, ಅಂದರೆ ಎಲ್ಲ ಫೇಸಸ್ನ ಎಕ್ಸ್ಪ್ಲೋಡ್ ಮಾಡಿ ತೋರಿಸುತ್ತೆ ನೋಡಿ. ಸೊ ಮತ್ತೆ ವಾಪಸ್ ಎಡ್ಜ್ ಆಬ್ಜೆಕ್ಟ್ ಮಾಡಿ ಹೋಗೋಣ. ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ವರ್ಟೆಕ್ಸ್ ಫೇಸ್ಗೆ ಹೋಗಿ ನೋಡಿ. ಸೊ ಎಲ್ಲ ಫೇಸಸ್ನ ಕೂಡ ಆ ಪಾಲಿಗಾನ್ ಆಬ್ಜೆಕ್ಟ್ನಲ್ಲಿ ಇರುವಂತಹ ಎಲ್ಲ ಫೇಸಸ್ನ ಎಕ್ಸ್ಪ್ಲೋಡ್ ಮಾಡಿ ತೋರಿಸುತ್ತೆ. ಜಸ್ಟ್ ಮೇ ಬಿ ಮಾಡೆಲ್ ಡೀಟೇಲ್ ಆಗಿ ಕಾಣಿಸೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಬಟ್ ನಾವು ಜಾಸ್ತಿ ಯೂಸ್ ಮಾಡೋದಿದ್ರಲ್ಲಿ ಫೇಸ್, ವರ್ಟೆಕ್ಸ್, ಎಡ್ಜ್ ಮಾತ್ರ. ಇನ್ನು ಯು ವಿ ಇದೆ. ಯು ವಿ ಆ್ಯಕ್ಚುಲಿ ಟೆಕ್ಸ್ಚರಿಂಗ್ ಮಾಡುವಾಗ, ಯು ವಿ ಮ್ಯಾಪಿಂಗ್ ಮಾಡುವಾಗ ಅಲ್ಲಿ ಯೂಸ್ ಆಗುತ್ತೆ, ಇಲ್ಲಿ ಬರೋದಿಲ್ಲ, ಇಲ್ಲಿ ಬೇಕಾಗಿಲ್ಲ ಅದು. ಓಕೆ, ಸೊ ಅದನ್ನು ಮುಂದೆ ನೋಡೋಣ. ಓಕೆ, ಇನ್ನು ಈ ಎಡ್ಜಸ್, ಫೇಸಸ್ ಮತ್ತು ವರ್ಟೈಸಸ್ಗಳನ್ನ ಸೆಲೆಕ್ಟ್ ಮಾಡುವಾಗ ಕೆಲವು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿ ನಾವು ಫಾಸ್ಟಾಗಿ ಸೆಲೆಕ್ಟ್ ಮಾಡುವಂಥದ್ದು ಅಥವಾ ಎಡ್ಜ್ ಲೂಪ್ಗಳನ್ನ ಸೆಲೆಕ್ಟ್ ಮಾಡೋದು ಫಾಸ್ಟಾಗಿ. ಸೊ ಈ ಥರದ ಕೆಲವು ಆಪ್ಷನ್ಸ್ನ ನೋಡೋಣ. ಸೊ ನಾನೊಂದಿಲ್ಲಿ ಸ್ಪಿಯರ್ನ ತಗೋತೀನಿ. ಸೊ ಸ್ಪಿಯರ್ನಲ್ಲಿ ನಮಗೆ ಸಾಕಷ್ಟು ಎಡ್ಜ್ ಲೂಪ್ಸ್ ಸಿಗುತ್ತೆ ನೋಡಿ. ಸೊ ರೌಂಡಾಗಿ ಇರುವಂತಹ ಈ ಎಡ್ಜ್ ಲೂಪ್ ಸಿಗುತ್ತಲ್ವ. ಸೊ ಈ ಎಡ್ಜ್ ಲೂಪ್ನ ಸೆಲೆಕ್ಟ್ ಮಾಡಬೇಕು ಅಂದರೆ, ಸೊ ಇವಾಗ ನಾವು ಎಡ್ಜಸ್ಗೆ ಹೋಗೋಣ. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿರಬೇಕು, ಎಡ್ಜಿಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ. ಸೊ ಒಂದು ಎಡ್ಜ್ ಸೆಲೆಕ್ಟ್ ಮಾಡಿದರೆ ಜಸ್ಟ್ ಒಂದು ಎಡ್ಜ್ ಸೆಲೆಕ್ಟ್ ಆಗುತ್ತೆ. ನಿಮಗೆ ಆ ಕಂಪ್ಲೀಟ್ ಎಡ್ಜ್ ಲೂಪ್ ಸೆಲೆಕ್ಟ್ ಆಗಬೇಕು ಅಂದರೆ ಜಸ್ಟ್ ಎಡ್ಜ್ ಮೇಲೆ, ಯಾವುದೇ ಒಂದು ಎಡ್ಜ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಸೊ ಎಡ್ಜ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಆ ಕಂಪ್ಲೀಟ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಸೊ ನೀವು 4 ಪ್ರೆಸ್ ಮಾಡಿ ಚೆಕ್ ಮಾಡ್ಬೋದು. ಸೊ ಅದೇ ಥರ ಈ ಎಡ್ಜ್ ಮೇಲೆ ಸೆಲೆಕ್ಟ್ ಮಾಡಿದರೆ ಡಬಲ್ ಕ್ಲಿಕ್ ಮಾಡಿದರೆ ನೋಡಿ, ಸೊ ಈ ಎಡ್ಜ್ ಲೂಪ್ ಸೆಲೆಕ್ಟ್ ಆಗಿದೆ. ಇದು ಎಡ್ಜ್ ಲೂಪ್ ಅಲ್ಲ, ಬಟ್ ಎಡ್ಜ್ ಫ್ಲೋ, ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ತನಕ ಎಡ್ಜ್ ಆ ಫ್ಲೋ ಕಂಪ್ಲೀಟಾಗಿ ಸೆಲೆಕ್ಟ್ ಆಗಿದೆ. ಸೊ ಯಾವುದೇ ಎಡ್ಜ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಸೊ ಐದರ್ ಆ ಎಡ್ಜ್ ಲೂಪ್ ಸೆಲೆಕ್ಟ್ ಆಗುತ್ತೆ ಅಥವಾ ಆ ಎಡ್ಜ್ ಫ್ಲೋ ಕಂಪ್ಲೀಟಾಗಿ ಆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಎಲ್ಲಿ ತನಕ ಇದೆ ಕಂಪ್ಲೀಟಾಗಿ ಸೆಲೆಕ್ಟ್ ಆಗುತ್ತೆ. ಅದೇ ಥರ ನೀವು ಫೇಸ್ ಲೂಪ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಫೇಸ್ಗೆ ಹೋಗಿ, ಸೊ ಒಂದು ಫೇಸ್ ಸೆಲೆಕ್ಟ್ ಮಾಡಿದರೆ ಜಸ್ಟ್ ಒಂದು ಫೇಸ್ ಸೆಲೆಕ್ಟ್ ಆಗುತ್ತೆ. ಸೊ ಈ ಫೇಸ್ ಲೂಪ್ ನೋಡಿ, ಈ ಥರ ಈ ಫೇಸ್ ಲೂಪನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಡಿಫರೆಂಟ್. ನೀವು ಜಸ್ಟ್ ಆ ಫೇಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗೋದಿಲ್ಲ. ನೀವು ಯಾವುದೇ ಫೇಸ್ ಮೇಲೆ ಸುಮ್ಮನೆ ಡಬಲ್ ಕ್ಲಿಕ್ ಮಾಡಿದರೆ ಆ ಮಾಡೆಲ್ನಲ್ಲಿ ಇರುವಂತಹ ಎಲ್ಲ ಫೇಸಸ್ ಕೂಡ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಫೇಸ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಹಿಡ್ಕೊಂಡ್ಬಿಟ್ಟು ಪಕ್ಕದ ಫೇಸ್ ಮೇಲೆ, ಆ ಲೂಪ್ನಲ್ಲಿರುವಂತಹ ಪಕ್ಕದ ಫೇಸ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಆಗ ಆ ಫೇಸ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಈವನ್ ಮೇಲಿಂದ ಕೆಳಗಡೆ ಕೂಡ ಅಷ್ಟೇ, ಒಂದು ಫೇಸ್ ಸೆಲೆಕ್ಟ್ ಮಾಡಿ ಸೊ ಆ ಲೂಪ್ನಲ್ಲಿರುವಂತಹ ಯಾವುದೇ ಬೇರೆ ಒಂದು ಫೇಸ್ ಮೇಲೆ ಶಿಫ್ಟ್ ಹಿಡ್ಕೋಬೇಕು. ಆಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಓಕೆ, ಸಾರಿ, ನೀವು ಗ್ಯಾಪ್ ಕೊಟ್ಟರೆ ಜಸ್ಟ್ ಆ ಗ್ಯಾಪ್ ಅಲ್ಲಿಂದ ಅಲ್ಲಿ ತನಕ ಮಾತ್ರ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಪಕ್ಕದ ಫೇಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಶಿಫ್ಟ್ ಇಟ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಅದು ಮೇಲ್ಗಡೆಯಿಂದ ಕೆಳಗಡೆ ತನಕ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಶಿಫ್ಟ್ ಸೆಲೆಕ್ಟ್ ಮಾಡಿ, ಫೇಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಪಕ್ಕದ ಫೇಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಆ ಲೂಪ್ ಸೆಲೆಕ್ಟ್ ಆಗುತ್ತೆ. ಇದು ಇವನ್ ವರ್ಟೆಕ್ಸ್ಗೂ ಅಪ್ಲೈ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಫೇಸ್ ಥರನೇ ಒಂದು ವರ್ಟೆಕ್ಸ್ ಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದರೆ ಆ ಮಾಡೆಲ್ನಲ್ಲಿ ಇರುವಂತಹ ಎಲ್ಲ ವರ್ಟೆಕ್ಸ್ ಕೂಡ ಸೆಲೆಕ್ಟ್ ಆಗಿಬಿಡುತ್ತೆ. ಅದೇ ನೀವು ಒಂದು ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದ ಆಗಿರುವಂಥ ಈ ಲೂಪ್ ಏನಿದೆ ಸೊ ಅದರಲ್ಲಿ ಪಕ್ಕದ ವರ್ಟೆಕ್ಸ್ ಮೇಲೆ ಶಿಫ್ಟ್ ಇಟ್ಕೊಂಡ್ಬಿಟ್ಟು, ಓಕೆ, ವಿತ್ ಶಿಫ್ಟ್ ಪಕ್ಕದ ವರ್ಟೆಕ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಸೊ ಕಂಪ್ಲೀಟ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಸೊ ಅದೇ ಥರ ಒಂದು ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಪಕ್ಕದ ವರ್ಟೆಕ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಸೆಲೆಕ್ಟ್ ಆಗುತ್ತೆ. ರೈಟ್. ಸೊ ಈ ಥರ ನೀವು ಎಡ್ಜ್ ಅಥವಾ ಫೇಸ್ ವರ್ಟೈಸಸ್ಗಳ ಲೂಪ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಇನ್ನು ಮಾರ್ಕಿಂಗ್ ಮೆನುದಲ್ಲಿ ಕೆಲವಷ್ಟು ಆಪ್ಷನ್ಸ್ ಇದೆ. ಸೊ ಒಂದು ವರ್ಟೆಕ್ಸ್ ಲೂಪ್ ಸೆಲೆಕ್ಟ್ ಮಾಡೋಣ. ಒಂದು ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಪಕ್ಕದ ಈ ಕಂಪ್ಲೀಟ್ ಲೂಪ್ ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಮಾರ್ಕಿಂಗ್ ಮೆನುದಲ್ಲಿ ಇಲ್ಲಿ ಕಂಟ್ರೋಲ್ ಮತ್ತು ರೈಟ್ ಕ್ಲಿಕ್ ಪ್ರೆಸ್ ಮಾಡಬೇಕು. ಓಕೆ, ಕಂಟ್ರೋಲ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದಾಗ ಅಲ್ಲಿ ನೀವು ನೋಡ್ಬೋದು 2 ಎಡ್ಜಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಹೋದರೆ ಮತ್ತೆ 2 ಎಡ್ಜಸ್ ಅಂತ ಇರುತ್ತೆ. ಓಕೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಏನಾಗುತ್ತೆ, ಆ ವರ್ಟೆಕ್ಸ್ಗಳಿಗೆ ಅಟ್ಯಾಚ್ ಆದಂತಹ ಎಲ್ಲ ಎಡ್ಜಸ್ ಕೂಡ ಸೆಲೆಕ್ಟ್ ಆಗುತ್ತೆ. ಓಕೆ,
ಸೊ ಏನು ಮಾಡಿದೆ, ಓಕೆ ಆಲ್ರೆಡಿ ವರ್ಟೆಕ್ಸ್ ಲೂಪ್ ಸೆಲೆಕ್ಟ್ ಆಗಿದೆ. ಕಂಟ್ರೋಲ್ ರೈಟ್ ಕ್ಲಿಕ್ ಮಾಡಿದಾಗ 2 ಎಡ್ಜಸ್ ಅಂತ ಇದೆಯಲ್ಲ ಮೇಲೆ, ಸೊ ಅಲ್ಲಿಗೆ ಹೋದರೆ ಮತ್ತೆ ಸಬ್ ಆಪ್ಷನ್ಸ್ಗೆ ಹೋಗುತ್ತೆ ಒಳಗಡೆ, ಅಲ್ಲಿ 2 ಎಡ್ಜಸ್ ಸೆಲೆಕ್ಟ್ ಮಾಡಿ. ಸೊ ಆ ವರ್ಟೆಕ್ಸ್ಗಳು ಸೆಲೆಕ್ಟ್ ಆಗುತ್ತೆ, ಎಲ್ಲ ಇದು ಸೆಲೆಕ್ಟ್ ಆಗುತ್ತೆ. ಅದೇ ಥರ ನೀವು ಇವನ್ ಎಡ್ಜ್ ಲೂಪ್ ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಕಂಟ್ರೋಲ್ ರೈಟ್ ಕ್ಲಿಕ್ ಮಾಡಿ 2 ಫೇಸಸ್ ಕೆಳಗಡೆ ನೋಡಿ 2 ಫೇಸಸ್ ಇದೆ, ಅಲ್ಲಿಗೆ ಹೋಗಿ ಮತ್ತೆ 2 ಫೇಸಸ್ಗೆ ಅಂತ ಹೋದರೆ ಸೊ ಆ ಎಡ್ಜಸ್ಗೆ ಅಟ್ಯಾಚ್ ಆದಂತಹ ಎಲ್ಲ ಲೂಪ್ ಕೂಡ ಸೆಲೆಕ್ಟ್ ಆಗುತ್ತೆ, ಎಲ್ಲ ಫೇಸಸ್ ಕೂಡ ಸೆಲೆಕ್ಟ್ ಆಗುತ್ತೆ ಮೇಲೆ ಕೆಳಗಡೆ. ಸೊ ಇದನ್ನು ನಾವು ಎಫೆಕ್ಟಿವ್ ಆಗಿ ಆ್ಯಕ್ಚುಲಿ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಇಲ್ಲಿಂದ ಹೊರಗಡೆ ಬನ್ನಿ. ಸೊ ಒಂದು ವೇಳೆ ಈ ಮಾಡೆಲ್ನಲ್ಲಿ ನೀವು ಫೇಸಸ್ನೆಲ್ಲ ಎಲ್ಲೋ ಇರ್ತೀರಾ, ಸೊ ಬೇರೆ ಮಾಡೆಲ್ಗೆ ಹೋಗಬೇಕಂದ್ರೆ ನೀವು ಜಸ್ಟ್ ಡೈರೆಕ್ಟಾಗಿ ಬೇರೆ ಮಾಡೆಲ್ ಸೆಲೆಕ್ಟ್ ಮಾಡಿದರೆ ಆಟೋಮೆಟಿಕಲಿ ಇದು ಹೊರಗಡೆ ಬರುತ್ತೆ. ಸೊ ಇವಾಗ ಇಲ್ಲಿ ನನಗೆ ಒಂದು ವೇಳೆ ಈ ಎಡ್ಜಸ್ ಏನಿದೆ ಇವುಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಸೊ ಇಲ್ಲಿ ನನಗೆ ಆ ಆಪ್ಷನ್ ಇವಾಗ ನೋಡಿದ್ವಲ್ಲ ಮಾರ್ಕಿಂಗ್ ಮೆನು ಆಪ್ಷನ್, ಅದನ್ನು ಯೂಸ್ ಮಾಡ್ಬೋದು. ಹೇಗೆ, ವರ್ಟೆಕ್ಸಿಗೆ ಹೋಗಿ ಮಧ್ಯದಲ್ಲಿರೋ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ 2 ಎಡ್ಜಸ್ ಹೋದರೆ ಆ ವರ್ಟೆಕ್ಸ್ಗೆ ಕನೆಕ್ಟ್ ಆದಂತಹ ಎಲ್ಲ ಎಡ್ಜಸ್ ಕೂಡ ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ. ಇನ್ನು ಈ ಎಡ್ಜ್ ಲೂಪ್ ಇವುಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಮತ್ತೊಂದು ಒಳ್ಳೆ ಮೆಥಡ್ ಅಂದರೆ, ಸೊ ನಾನೊಂದು ಸಿಲಿಂಡರ್ ತಗೋತೀನಿ. ಸೊ ಆ ಸಿಲಿಂಡರ್ ಹೈಟನ್ನು ಸ್ವಲ್ಪ ಜಾಸ್ತಿ ಮಾಡೋಣ, ಮತ್ತು ಹೈಟ್ನಲ್ಲಿ ಸಬ್ ಡಿವಿಷನ್ ಕೊಡಿ, ಒಂದಿಷ್ಟು ಸೆಗ್ಮೆಂಟ್ಸ್ ಆ್ಯಡ್ ಮಾಡೋಣ. ಸೊ ಈ ಎಡ್ಜ್ ಲೂಪ್ಗಳನ್ನು ಸೆಲೆಕ್ಟ್ ಮಾಡೋದಕ್ಕೆ ಓಕೆ ಹೀಗೆ ಮಾಡ್ಬೋದು, ಅಥವಾ ನೀವು ಸೈಡ್ ವ್ಯೂನಲ್ಲಿ ಹೋಗಿ 4 ಪ್ರೆಸ್ ಮಾಡಿ. ಸೊ ಇಲ್ಲಿಂದ ಕೂಡ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ನಾರ್ಮಲಾಗಿ ಈ ಥರ ಸೆಲೆಕ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಫಾಸ್ಟಾಗಿ ಸೆಲೆಕ್ಟ್ ಮಾಡ್ಬೋದು ನೋಡಿ. ಸೊ ಈ ಥರ ನೀವು ಎಡ್ಜಸ್, ಫೇಸಸ್ ಮತ್ತು ವರ್ಟೈಸಸ್ಗಳನ್ನು ಈಸಿಯಾಗಿ ಸೆಲೆಕ್ಟ್ ಮಾಡಿ ಸೊ ನಿಮಗೆ ಬೇಕಾದಂತಹ ಶೇಪ್ಗಳನ್ನು ಕೊಡ್ಬೋದು. ಸೊ ಇನ್ನು ಮುಂದೆ ನಾವು ಒಂದೊಂದಾಗಿ ಎಕ್ಸ್ಟ್ರೂಡ್, ಬೆವೆಲ್, ಆ್ಯಡ್ ಎಡ್ಜ್ ಲೂಪ್ಸ್ ಅಂತೆ ಸಾಕಷ್ಟು ಬೇರೆ ಬೇರೆ ಟೂಲ್ಸ್ಗಳಿದೆ. ಸೊ ಒಂದೊಂದಾಗಿ ನೋಡೋಣ, ಹಾಗೆ ಒಂದೊಂದು ಮಾಡೆಲ್ಗಳನ್ನು ಕೂಡ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಮತ್ತೆ ಇಲ್ಲಿ ಮತ್ತೊಂದು ಮೆಥಡ್ ಅಂತ ಹೇಳಿದ್ನಲ್ಲ ಆಗಲೇ, ಈ ವರ್ಟೆಕ್ಸ್, ಫೇಸಸ್ ಮತ್ತೆ ಪಾಲಿಗಾನ್ ಕಾಂಪೋನೆಂಟ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ ಇರುವಂತಹ ಮತ್ತೊಂದು ಮೆಥಡ್, ಈ ಮಾರ್ಕಿಂಗ್ ಮೆನುನ ಬಿಟ್ಟು ಏನಂದ್ರೆ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಬೈ ಕಾಂಪೋನೆಂಟ್ ಟೈಪ್ ಅಂತ ಇರುತ್ತಲ್ಲ, ಸೊ ನೀವು ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಬೈ ಕಾಂಪೋನೆಂಟ್ ಟೈಪಿಗೆ ಹೋದ್ರೆ ಸೊ ಆಟೋಮೆಟಿಕಲಿ ಇದು ಇವಾಗ ಕಾಂಪೋನೆಂಟ್ ಮೋಡಿಗೆ ಬಂದಿರುತ್ತೆ. ಬಟ್ ಅದು ಯಾವ ಕಾಂಪೋನೆಂಟ್ ಮೋಡಲ್ ಇದೆ ಅಂತ ನೀವು ಇಲ್ಲಿ ಯಾವ ಕಾಂಪೋನೆಂಟ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇರುತ್ತೆ. ಸೊ ನಮ್ಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪಾಲಿಗಾನ್ನಲ್ಲಿ ವರ್ಟೆಕ್ಸ್, ಫೇಸ್ ಮತ್ತು ಎಡ್ಜ್. ಓಕೆ, ಸೊ ಇಲ್ಲಿ ವರ್ಟೆಕ್ಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವರ್ಟೆಕ್ಸ್ಗಳು ಸೆಲೆಕ್ಟ್ ಮಾಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಎಡ್ಜ್ ಇದೆ. ಸೊ ಬಟ್ ನೀವು ಇದನ್ನು ಆಫ್ ಮಾಡಿ ಆಮೇಲೆ ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಎಡ್ಜಸ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಅದೇ ಥರ ಎಡ್ಜಸ್ನ ಆಫ್ ಮಾಡಿ ಫೇಸಸ್ನ ಕೂಡ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಓಕೆ, ಬಟ್ ಇದು ಅಷ್ಟೊಂದು, ಅದು ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಕೆಲವು ಬೇರೆ ಆಪ್ಷನ್ಗಳಿದೆ. ಸೊ ಇದು ಪಾಲಿಗಾನ್ಗೆ ಸಂಬಂಧಪಟ್ಟಿದ್ದಿಲ್ಲ, ಈವನ್ ನರ್ವ್ಸ್ಗೆ ಸಂಬಂಧಪಟ್ಟ ಆಪ್ಷನ್ಸ್ ಕೂಡ ಇಲ್ಲೇ ಇದೆ. ಓಕೆ, ಸೊ ಬಟ್ ಈ ಆಪ್ಷನ್ ನಾವು ಅಷ್ಟೊಂದೇನು ಯೂಸ್ ಮಾಡೋದಿಲ್ಲ. ಓಕೆ, ಜಾಸ್ತಿ ಯೂಸ್ ಮಾಡೋದು ನಾರ್ಮಲಿ ಎಲ್ಲರೂ ಇದೆ ಫೇಸ್, ವರ್ಟೆಕ್ಸ್ ಈ ಥರ ಮಾರ್ಕಿಂಗ್ ಮೆನುದಿಂದ ಯೂಸ್ ಮಾಡೋದೇ ಹೆಚ್ಚು ಬೆಟರ್ ಅಂತ ಹೇಳ್ಬಹುದು. ಓಕೆ ಸ್ನೇಹಿತರೆ, ಈ ಕ್ಲಾಸ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ.